Students, okay, ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಕಳೆದ 8ನೇ ತರಗತಿಯಲ್ಲಿ ಇದ್ದಂತಹ ಒಂದು ಸಿಲೆಬಸ್ ಅನ್ನು ಮುಂದುವರೆದ ಭಾಗ ಇರ್ತದೆ. ಸೊ ಆದ್ರೂ ನಿಮಗೆ ಏನಪ್ಪಾ ಅಂತಂದ್ರೆ ಮತ್ತೆ ಮನನ ಮಾಡಲಿಕ್ಕೆ ಆಟಗಳಲ್ಲಿ ಎಷ್ಟು ವಿಧ ಅಂತ ಕೇಳ್ತೀವಿ. ದೈಹಿಕ ಶಿಕ್ಷಣದಲ್ಲಿ ಬರ್ತಕ್ಕಂಥ ಆಟಗಳಲ್ಲಿ ಎಷ್ಟು ವಿಧ? ಯಾರು ಹೇಳ್ತೀರಾ ಅಂತಕ್ಕಂಥದ್ದು ಸ್ವಲ್ಪ ಕೇಳ್ತೀರಾ? ಈಗ ಹೇಳಿ. ಗುಂಪು ಆಟಗಳು ಮತ್ತು ಮೇಲಾಟಗಳು. ಆಟಗಳಲ್ಲಿ ಎರಡು ವಿಧ. ಒಂದು ಗುಂಪು ಆಟಗಳು, ಎರಡು ಮೇಲಾಟಗಳು ಅಂತ. ಗುಂಪು ಆಟ ಅಂತ ಅಂದ್ರೆ ಏನು, ಮೇಲಾಟ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಯಾರಾದ್ರೂ ಗೊತ್ತಿರೋದು ಹೇಳ್ತೀರಾ? ಎಲ್ಲರದ್ದು ಕವರ್ ಆಗ್ಲಿ ಅಲ್ಲವೇ? ಎಲ್ಲರದು ಹಿಂದಿನ ಹೋಗಿ ಹಿಂದಿಗೂ ಹೋಗಿ. ಗುಂಪು ಆಟ ಅಂತ ಅಂದ್ರೆ ಇಬ್ಬರು ಕ್ರೀಡಾಪಟುಗಳು, ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು ಸೇರಿ ಆಡುವಂತಹ ಆಟಗಳನ್ನು ನಾವೇನು ಕರಿತೀವಿ? ಮೇಲಾಟ ಎಂದರೆ ಅಂತ ಕೇಳಿದಾಗ ಒಬ್ರು ಗುಂಪಿನಾಗ ಹೇಳಬೇಡಿ, ಒಬ್ರು ನಿಂತ್ಕೊಂಡಿಲ್ಲ. ಯಾರಾದ್ರು ಗೊತ್ತಿರೋದು ಹೇಳಿ, ಪರವಾಗಿಲ್ಲ. ಗೊತ್ತಿರೋದು ಯಾರಾದ್ರು ಹೇಳಿ. ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಆಡುವ ಆಟಗಳನ್ನು ಮೇಲಾಟ ಎನ್ನುವರು. ಎಸ್, ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆಡುವಂತಹ ಆಟಗಳನ್ನು ನಾವೇನಂತ ಕರಿತೀವಿ? ಮೇಲಾಟಗಳು. ಇದಕ್ಕೆ ಇನ್ನೊಂದು ಅರ್ಥ ಅಂತ ಕರಿತೀವಿ. ಯಾವುದು? ಅಥ್ಲೆಟಿಕ್ಸ್. ಅಥ್ಲೆಟಿಕ್ಸ್ ಅಥವಾ ಟ್ರ್ಯಾಕ್ ಅಂಡ್ ಫೀಲ್ಡ್. ಗುಡ್. ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂದ್ರೂ ಒಂದೇ, ಅಥ್ಲೆಟಿಕ್ಸ್ ಅಂದ್ರೂ ಒಂದೇ, ಮೇಲಾಟ ಅಂತ. ಓಕೆ. ಸೊ ಹಾಗಾದ್ರೆ ನೀವು 8ನೇ ತರಗತಿಯಲ್ಲಿ ಗುಂಪು ಆಟಗಳನ್ನ ನೀವು ತಿಳಿದಿರ, ಹೌದಾ? ಯಾವ್ಯಾವ ಗುಂಪು ಆಟಗಳನ್ನ ನೀವು ಕಂಡುಕೊಂಡ್ರಿ? ವಾಲಿಬಾಲ್ ಆಡಿದ್ರಿ. ನಿಮ್ಮ ಸಿಲೆಬಸ್ ಪ್ರಕಾರ ಒಂದು ಹೇಳಿ. ಹಾಕಿ. ಎಸ್, ವಾಲಿಬಾಲ್ ಆದ್ಮೇಲೆ ಹಾಕಿ ಅನ್ನೋದು ತಿಳ್ಕೊಂಡ್ರೆ, ಆಮೇಲೆ ಹ್ಯಾಂಡ್ ಬಾಲ್, ಬಾಸ್ಕೆಟ್ ಬಾಲ್, ಶಟಲ್, ಬ್ಯಾಡ್ಮಿಂಟನ್. ಹೌದಲ್ಲ? ಅನಂತರ ಬರ್ತಕ್ಕಂತಹ ಖೋಖೋ, ಹೌದಲ್ಲ? ಕಬಡ್ಡಿ, ಥ್ರೋಬಾಲ್, ಕ್ರಿಕೆಟ್, ಫುಟ್ಬಾಲ್, ಸಾಫ್ಟ್ಬಾಲ್, ಬೇಸ್ಬಾಲ್, ಇವೆಲ್ಲವೂ ಸಮೇತ ಗುಂಪು ಆಟಗಳಿಗೆ ಸೇರ್ತಕ್ಕಂಥವು. ಹೌದಲ್ಲ? ನೆನಪಿದೆಯಾ? ಎಸ್. ಅದೇ ತರ ನಾವು ಮೇಲಾಟಗಳನ್ನ ನೋಡೋದಾದ್ರೆ ಅಥವಾ ಟ್ರ್ಯಾಕ್ ಅಂಡ್ ಫೀಲ್ಡ್ ಅನ್ನ ನೋಡೋದಾದ್ರೆ ಇದರಲ್ಲಿ ಎಷ್ಟು ವಿಧಗಳಂತ ಯಾರಾದ್ರೂ ಗೊತ್ತಿದೆಯಾ? 3 ವಿಧ. ವೆರಿ ಗುಡ್. ಯಾವ್ಯಾವಮ್ಮ? ನಂಬರ್ 1 ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತೀವಿ? ಓಟಗಳನ್ನ ನಾವು ರನ್ನಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಎರಡನೇದು ಜಿಗಿತಗಳು. ಯಾವುದು? ಜಂಪಿಂಗ್ ಇವೆಂಟ್. ಥರ್ಡ್ ಒನ್ ಬಂದ್ಬಿಟ್ಟು ಎಸೆತಗಳು. ಥ್ರೋವಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು. ಓಕೆ, ವಿಡಿಯೋ ಆಗ್ತಿದೆಯಲ್ಲ ಪಲ್ಲವಿ? ಎಸ್ ಸರ್. ಈ ಓಟಗಳನ್ನ ಅಥವಾ ರನ್ನಿಂಗ್ ಇವೆಂಟ್ಸ್ ಅಂತ ಕರೀತಾ ಇದೀವಲ್ಲ, ಈ ಓಟಗಳಲ್ಲಿ ಎಷ್ಟು ವಿಧ, ಯಾವುವು ಅಂತ ಅಂದ್ಬಿಟ್ಟು ಏನಾದ್ರು ತಿಳ್ಕೊಂಡಿದ್ದೀರಾ ಯಾರಾದ್ರೂ? ಅನಿತಾ? 3 ವಿಧ. ಸಾನಿಯಾ, ಈ ವೇಗದ ಓಟಕ್ಕೆ ಉದಾಹರಣೆ? 100 ಮೀಟರ್, 200 ಮೀಟರ್. ಅಷ್ಟೇ? 100 ಮೀಟರ್,
200 ಮೀಟರ್ 400 ಮೀಟರ್ 100 ಇಂಟು 400 ಮೀಟರ್ ರಿಲೇ, ಹಾಗೆ 4 ಇಂಟು 100 ಮೀಟರ್ ರಿಲೇ ಹರ್ಡಲ್ಸ್ ಅಡೆತಡೆ ಓಟ ಅಂತ ಕರಿತೀವಿ. ಹೌದಾ? ಸೊ ಈ ಓಟಗಳಲ್ಲಿ ಇಷ್ಟು 3 ವಿಧಗಳು ಬರ್ತಾವೆ. ವೇಗ ಓಟ, ಮಧ್ಯಮ ದೂರದ ಓಟ, ದೂರದ ಓಟಗಳು. ಹೌದಾ? ಸೊ ಈ ವೇಗದ ಓಟಕ್ಕೆ ಉದಾಹರಣೆಗಳನ್ನ ಹೇಳಿದ್ರಿ ಈಗ. ಸೊ 100 ಮೀಟರ್ 200 ಮೀಟರ್ 400 ಮೀಟರ್ 4 ಇಂಟು 100 ಮೀಟರ್ ರಿಲೇ 4 ಇಂಟು 400 ಮೀಟರ್ ರಿಲೇ, ಅದು ಅಡೆತಡೆ ಓಟ, ಅದಕ್ಕೆ ಹರ್ಡಲ್ಸ್ ಅಂತ ಕರಿತೀವಿ. ಅಡೆತಡೆ ಓಟ ಇಷ್ಟು ಯಾವ ಇವೆಲ್ಲ ವೇಗದ ಓಟಗಳು. ಹಾಗಾದ್ರೆ ಮಧ್ಯಮ ದೂರದ ಓಟಗಳು ಅಂದ್ರೆ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ಸ್ ಅಂತ ಕರಿತೀವಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ಓಡ್ತಕ್ಕಂಥ. ಹಾಗಾದ್ರೆ ಮಿಡಲ್ ಡಿಸ್ಟೆನ್ಸ್ ರನ್ನಿಂಗ್ ಇವೆಂಟ್ ಗಳನ್ನ ಯಾರು ಗೊತ್ತಿದೆ, ಯಾರು ಹೇಳ್ತೀರಾ? ವೆರಿ ಗುಡ್. 800 ಮೀಟರ್ ಮಧ್ಯಮ ದೂರಕ್ಕೆ ಉದಾಹರಣೆ ಒಂದು. ಆಮೇಲೆ 1500 ಮೀಟರ್, 3000 ಮೀಟರ್ ಓಟ. ಗೊತ್ತಾಯ್ತಲ್ಲ ಮಕ್ಕಳ? ಸೊ ಟ್ರ್ಯಾಕ್ ಅಂಡ್ ಇವೆಂಟ್ ಅಲ್ಲಿ ಅಥವಾ ಮೇಲಾಟಗಳಲ್ಲಿ ನಾವು ಎಷ್ಟು ವಿಧಗಳನ್ನು ನಾವು ಕಾಣ್ತೀವಿ? 3 ವಿಧ. ಯಾವ್ಯಾವು? ಓಟಗಳಲ್ಲೇ 3 ವಿಧ ಬರ್ತಾವೆ. ವೇಗದ ಓಟಗಳು, ಮಧ್ಯಮ ದೂರದ ಓಟಗಳು ಮತ್ತೆ ದೂರದ ಓಟಗಳು. ಹಾಗಾದ್ರೆ ದೂರದ ಓಟಗಳು ಬರ್ತಕ್ಕಂತಹ ಎಕ್ಸಾಂಪಲ್ ರನ್ನಿಂಗ್ ಇವೆಂಟ್ಗಳು ಓಟಗಳು ಯಾವ್ಯಾವ ಅನುಷಾ? 500 ಮೀಟರ್ 5000 ಮೀಟರ್ ಹಾ 5000 ಮೀಟರ್ 10,000 ಮೀಟರ್ ಮ್ಯಾರಥಾನ್ ಮ್ಯಾರಥಾನ್ ಗುಡ್ಡಗಾಡು ಓಟ ಅಥವಾ ಕ್ರಾಸ್ ಕಂಟ್ರಿ ಅಂತ ಇರುತ್ತೆ. ಹೌದಾ? ಓಕೆ, ಮ್ಯಾರಥಾನ್ ಹಾಫ್ ಮ್ಯಾರಥಾನ್ ಅಂತ ಹೇಳಿದ್ವಿ. ಸೊ ನಿಮಗೆ ನೆನಪಿದೆಯಾ ಮ್ಯಾರಥಾನ್ ನ ದೂರ ಎಷ್ಟು ಅಥವಾ ಹಾಫ್ ಮ್ಯಾರಥಾನ್ ದೂರ ಎಷ್ಟು ಅಂತ ಅಂದ್ಬಿಟ್ಟು? ಯಾರಿಗೆ ನೆನಪಿದೆ? ನೋಡಿ ಹೇಳಪ್ಪ. 42 ಪಾಯಿಂಟ್ ಅಂತ ಹೇಳ್ಬೇಕು, 1000 ಅಂತ ಹೇಳ್ಬಾರ್ದು. 42.195 ಕಿಲೋಮೀಟರ್. ಇದು ಮ್ಯಾರಥಾನ್ ನ ದೂರ. ಇಷ್ಟು ದೂರ ಇದೆ ಅಂತ ನೀವು ಕೇಳಬಹುದು. ಹೌದು, 42.195 ಕಿಲೋಮೀಟರ್ ದೂರ ಇರ್ತದೆ. ಯಾವುದು ಮ್ಯಾರಥಾನ್ ದೂರ? ಅದರ ಅರ್ಧ 21.098 ಕಿಲೋಮೀಟರ್. ಇದು ಹಾಫ್ ಮ್ಯಾರಥಾನ್. ಸೊ ಇಷ್ಟು ನಾವು ದೂರದ ಓಟಕ್ಕೆ ಉದಾಹರಣೆಯಾಗಿ ನಾವು ಕೊಡ್ತೀವಿ. ಸೊ ಫಸ್ಟ್ ಗಿಂತ ನಿಮಗೆ ರೀಕಾಲ್ ಮಾಡೋಣ. ಆಟಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದ್ರೆ ಮಕ್ಕಳ? ಯಾವ್ಯಾವು? ಗುಂಪು ಆಟ ಮತ್ತೆ ಡೆಫಿನೇಷನ್ ಹೇಳಿದೆ. ಏನು? ಒಬ್ಬ ಕ್ರೀಡಾಪಟು ಅಥವಾ ಒಬ್ಬ ಕ್ರೀಡಾಪಟು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದಕ್ಕೆ ನಾವೇನಂತ ಕರಿತೀವಿ? ಅದೇ ಗುಂಪು ಆಟ ಅಂತಂದ್ರೆ ಇಬ್ಬರು ಕ್ರೀಡಾಪಟುಗಳು ಇಬ್ಬರಿಗಿಂತ ಹೆಚ್ಚು ಕ್ರೀಡಾಪಟುಗಳು. ಸೊ ಫಾರ್ ಎಕ್ಸಾಂಪಲ್ ಶಟಲ್, ಚೆಸ್, ವಾಲಿಬಾಲ್, ಹಾಕಿ,
ಹ್ಯಾಂಡ್ ಬಾಲ್, ಬಾಸ್ಕೆಟ್ ಬಾಲ್, ಸೊ ಖೋಖೋ, ಕಬಡ್ಡಿ, ಫುಟ್ಬಾಲ್, ಕ್ರಿಕೆಟ್, ಬೇಸ್ಬಾಲ್, ಸಾಫ್ಟ್ ಬಾಲ್ ಮುಂತಾದವೆಲ್ಲವೂ ಸಮೇತ ಇವೆಲ್ಲ ಗುಂಪು ಆಟಗಳು ಅಂತ. ಹೌದಲ್ಲ? ಸೊ ಈ ಗುಂಪು ಆಟಗಳನ್ನ ನೀವು ತಿಳ್ಕೊಂಡಾದ್ಮೇಲೆ ಮೇಲಾಟಗಳ ಬಗ್ಗೆನೂ ಸ್ವಲ್ಪ ನೀವು ತಿಳ್ಕೋಬೇಕು. ಹೌದಾ? ಸೊ ಈ ಮೇಲಾಟಗಳನ್ನ ನಾವು ಎಷ್ಟು ವಿಧಗಳಾಗಿ ನಾವು ವಿಂಗಡಿಸ್ತೀವಿ? ಯಾವ್ಯಾವು? ರನ್ನಿಂಗ್ ಇವೆಂಟ್ಸ್, ಜಂಪಿಂಗ್ ಇವೆಂಟ್ಸ್. ಹಾಗಾದ್ರೆ ರನ್ನಿಂಗ್ ಇವೆಂಟ್ಸ್ ಅಲ್ಲಿ ಎಷ್ಟು ವಿಧಗಳು? ಯಾವ್ಯಾವು? ವೇಗದ ಓಟಕ್ಕೆ ಉದಾಹರಣೆಗಳು ಯಾವ್ಯಾವು? 100 ಮೀಟರ್, 200 ಮೀಟರ್, 400 ಮೀಟರ್, 4 ಇಂಟು 100 ಮೀಟರ್, 4 ಇಂಟು 400 ಮೀಟರ್. ಅನಂತರ ಮಧ್ಯಮ ದೂರಕ್ಕೆ ಉದಾಹರಣೆ ಯಾವ್ಯಾವು? 800 ಮೀಟರ್, 1500 ಮೀಟರ್, 3000 ಮೀಟರ್. ಹಾಗಾದ್ರೆ ದೂರದ ಓಟಕ್ಕೆ ಉದಾಹರಣೆ 5000 ಮೀಟರ್, 10000 ಮೀಟರ್, ಅಥವಾ ಮ್ಯಾರಥಾನ್ ದೂರ ಅಂತ ಕೇಳಿದಾಗ ನಾವು ಅದೇ ಹಾಫ್ ಮ್ಯಾರಥಾನ್ ದೂರ 21.08 ಓಟಗಳ ಬಗ್ಗೆ ಈಗ ಗೊತ್ತಾಯ್ತು. ಓಕೆ, ಇವೆಲ್ಲವೂ ಸಮೇತ ಟ್ರ್ಯಾಕ್ ಅಲ್ಲಿ ನಡೀತಕ್ಕಂಥವು. ಅದಕ್ಕೆ ನಾವು ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತ. ಟ್ರ್ಯಾಕ್ ಅಂದ್ರೆ ಗೊತ್ತಿದೆಯಲ್ಲ ಮಕ್ಕಳೇ? ಒಂದು ಇದು ಹೇಳ್ತೀವಿ. ಟ್ರ್ಯಾಕ್ ಅಂತ ಅಂದ್ರೆ 8 ಓಣಿಗಳು ಇರ್ತಕ್ಕಂತಹ ಒಂದು, ಇದು ಉತ್ತರ ದಕ್ಷಿಣವಾಗಿ ಇರ್ತಕ್ಕಂತಹ ಒಂದು 200 ಮೀಟರ್ ಟ್ರ್ಯಾಕ್ ಅಂತ ನೀವು ತಿಳ್ಕೊಂಡ್ರೆ ಇದೊಂದು 200 ಮೀಟರ್ ಅಥವಾ 400 ಮೀಟರ್ ಅಂತ ನೀವು ತಿಳ್ಕೊಂಡ್ರೆ, 400 ಮೀಟರ್ ಅಂತ ಒಂದು ಟ್ರ್ಯಾಕ್ ಅಂತ ನೀವು ತಿಳ್ಕೊಂಡ್ರೆ, ಸೊ ಇಲ್ಲಿಂದ ಇಲ್ಲಿಗೆ 100 ಮೀಟರ್, 200 ಮೀಟರ್, 300 ಮತ್ತೆ 400 ಮೀಟರ್. ಈ ರೀತಿ ನಾನು 2 ಓಣಿ ಬಂದಿನಿ ಅಥವಾ 8 ಓಣಿಗಳು ಅಂತ ಲೇನ್ಗಳು ಇರ್ತಾವೆ. ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ಇವೆಲ್ಲ ಈ ಟ್ರ್ಯಾಕ್ ಒಳಗೆ ಓಡ್ತಕ್ಕಂತಹ ಆಟಗಳು ಯಾವುವು? ಈ ಓಟಗಳೆಲ್ಲ. ಈಗ ಫೀಲ್ಡ್ ಅಂದ್ರೆ ಇಲ್ಲಿ ಈ 400 ಮೀಟರ್ ಒಳಗೆ ಇರ್ತಕ್ಕಂತಹ ಜಿಗಿತಗಳು ಮತ್ತು ಎಸೆತಗಳನ್ನು ನಾವು ಕಾಣ್ತೀವಿ. ಈ ಫೀಲ್ಡ್ ಒಳಗೆ ಇದ್ರೊಳಗೆ ಬರ್ತಕ್ಕಂಥವು ಯಾವ್ಯಾವ ಬರ್ತವೆ? ಜಿಗಿತಗಳು, ಜಂಪಿಂಗ್ ಇವೆಂಟ್ಸ್ ಅಂತ ಅಂದ್ರೆ ಯಾವ್ಯಾವ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಗೊತ್ತಾ? ಜಂಪಿಂಗ್ ಇವೆಂಟ್ಸ್ ಅಲ್ಲಿ ಎಷ್ಟು ವಿಧ? ಜಂಪಿಂಗ್ ಇವೆಂಟ್ಸ್ ಅಲ್ಲಿ ಅಂದ್ರೆ ಜಿಗಿತಗಳಲ್ಲಿ ಎಷ್ಟು ವಿಧ? 4 ವಿಧ. ಯಾವ್ಯಾವು? ಎತ್ತರ ಜಿಗಿತ, ಹಾ, ತುಳಿದ ಜಿಗಿತ, ಕೋಲು ವಾಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕೋಲು ಜಿಗಿತ. ನೋಡಿ, ಇವೆಲ್ಲವೂ ಸಮೇತ ಇದ್ರೊಳಗೆ ಇರ್ತವೆ. ಎತ್ತರ ಜಿಗಿತ ಸಮೇತ ಇಲ್ಲಿಂದ ರನ್ವೇ ಇರ್ತದೆ. ಹಿಂಗೆ ರನ್ವೇ ಇದ್ದು ಇದ್ರೊಳಗೆ ಲಾಂಗ್ ಜಂಪ್ ಇಟ್ಟಿರ್ತದೆ. ಇದ್ರೊಳಗೆ ಉಳಿಸ್ತಿರ್ತದೆ. ಅರ್ಥ? ಎತ್ತರ ಉದ್ದ ಜಿಗಿತ ಆಗಲಿ ಅಥವಾ ತುಳಿದ ಜಿಗಿತ ಆಗಲಿ. ಅದೇ ತರ ಎತ್ತರ ಜಿಗಿತ ಸಮೇತ ಇಲ್ಲೇ ಇರ್ತದೆ. ಹಿಂಗೆ ಹೈಟ್ ಇರ್ತದೆ. ಇದಕ್ಕೆ ಎಲ್ಲ ಫುಲ್ ಏನಪ್ಪಾ ಅಂತಂದ್ರೆ ಅಲ್ಲಿ ಹಿಂಭಾಗದಲ್ಲಿ ಮ್ಯಾಟ್ ಹಾಕಿರ್ತಾರೆ. ಸ್ಪಂಜ್ ಮ್ಯಾಟ್ ಹಾಕಿರ್ತಾರೆ ಹಿಂಭಾಗದಲ್ಲಿ. ಪೋಲೋ ಬಾಟು ಸಮೇತ ಇಲ್ಲೇ ಮಾಡ್ತಾ ಇರ್ತಾರೆ.
ಅದೇ ತರ ಎಸೆತಗಳನ್ನ ನಾವು ನೋಡೋದಾದ್ರೆ ಎಸೆತಗಳಲ್ಲಿ ಎಷ್ಟು ವಿಧ? ಎಸೆತಗಳಲ್ಲಿ 4 ವಿಧಗಳು. ಯಾರು ಹೇಳ್ತೀರಾ? ಒಬ್ರೆ ಹೇಳ್ತೀರ? ಯಾವ್ಯಾವು? ಹಾ, ಚಕ್ರ ಎಸೆತ, ಆಮೇಲೆ ಗುಂಡು ಎಸೆತ, ಶಾರ್ಟ್ ಪುಟ್, ಜಾವ್ಲಿನ್, ಬರ್ತಿ ಎಸೆತ ಅಂದ್ರೆ ಬರ್ತಿ ಎಸೆತ, ಸರಪಳಿ ಅಂದ್ರೆ ಹ್ಯಾಮರ್ ಥ್ರೋ, ಸರಪಳಿ ಎಸೆತ. ಈ ಚಕ್ರ ಎಸೆತ, ಗುಂಡು ಎಸೆತ, ಬರ್ತಿ ಎಸೆತ, ಸರಪಳಿ ಎಸೆತ ಕನ್ನಡದಲ್ಲಿ ನಾವು ಹಿಂಗೆ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಚಕ್ರ ಎಸೆತ ಅಂತ ಏನಂತ ಕರಿತೇವೆ? ಚಕ್ರ ಎಸೆತಕ್ಕೆ ಡಿಸ್ಕಸ್ ಥ್ರೋ, ಡಿಸ್ಕಸ್ ಥ್ರೋ ಅಂತ ಕರಿತೀವಿ. ಗುಂಡು ಎಸೆತಕ್ಕೆ ಶಾರ್ಟ್ ಪುಟ್, ಹಾಗೆ ಬರ್ತಿ ಎಸೆತಕ್ಕೆ ಜಾವ್ಲಿನ್ ಥ್ರೋ ಅಂತ ಕರಿತೀವಿ, ಜಾವ್ಲಿನ್ ಥ್ರೋ. ಹಾಗೆ ಸರಪಳಿ ಎಸೆತಕ್ಕೆ ಹ್ಯಾಮರ್ ಥ್ರೋ, ಹ್ಯಾಮರ್ ಸರಪಳಿ ಇರತಕ್ಕಂಥದ್ರಲ್ಲಿ ಲಾಸ್ಟಿಗೆ ಶಾರ್ಟ್ ಪುಟ್ ಇರ್ತದೆ, ಅದಕ್ಕೊಂದು ಆಗಿರ್ತಾರೆ. ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಾದ್ರೆ ಈ ರೀತಿ ಒಂದು ಸರಪಳಿ ಚೈನು, ಚೈನ್ ಇರ್ತದೆ. ಈ ಚೈನಿಗೆ ಲಾಸ್ಟಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ದೊಡ್ಡದೊಂದು ಶಾರ್ಟ್ ಪುಟ್ ಕೊಟ್ಟಿರ್ತಾರೆ. ಶಾರ್ಟ್ ಪುಟ್ ಇಲ್ಲಿ ಒಂದು ಹಿಡಿ ಕೊಟ್ಟಿರ್ತಾರೆ ನಿಮಗೆ. ಇದನ್ನ ನಾವು ಇದ್ರೊಳಗೆ ಈ ಸೆಕ್ಟರ್ ಅಂತ ಇರುತ್ತೆ, ಈ ಸೆಕ್ಟರ್ 34.92 ಡಿಗ್ರಿ ಸೆಕ್ಟರ್ ಇರ್ತದೆ. ಈ ಸೆಕ್ಟರ್ ಒಳಗೆ ಅದನ್ನು ಥ್ರೋ ಮಾಡ್ತಾರೆ. ಇದೇ ಶಾರ್ಟ್ ಪುಟ್ ಆಗಲಿ, ಡಿಸ್ಕಸ್ ಆಗಲಿ, ಜಾವ್ಲಿನ್ ಆಗಲಿ, ಎಲ್ಲ ಥ್ರೋಯಿಂಗ್ ಯೂನಿಟ್ಸ್ ಒಂದು ಥ್ರೋಯಿಂಗ್ ಮತ್ತು ಜಂಪಿಂಗ್ಸ್ ಇದರೊಳಗೆ ಟ್ರ್ಯಾಕ್ ಒಳಗೆ ನಡೀತಾ ಇದೆ. ಸೊ ಇಷ್ಟು ಮೇಲಾಟ ಮತ್ತು ಗುಂಪು ಆಟಕ್ಕೆ ಸಂಬಂಧಪಟ್ಟಿದ್ದಂತ. ಓಕೆ, ಸೊ ಈಗ ನಿಮಗೆ ಏನಾದ್ರು ಇದರಲ್ಲಿ ಗುಂಪು ಆಟ ಅಥವಾ ಮೇಲಾಟಗಳಿಗೆ ಡೌಟ್ಸ್ ಇದ್ರೆ ಕೇಳಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಮುಂದಿನ ಒಂದು ಇದಕ್ಕೆ ಹೋಗ್ಲಿಕ್ಕೆ. ಇದು ಬೇಸಿಕ್ ನಿಮಗೆ. ಕೇಳ್ಬೋದು, ನಾವು ಕೇಳ್ಬೋದಾಗಾರೆ. ಗುಡ್ಡಗಾಡು ಓಟ ಅಂತಂದ್ರೆ ಕ್ರಾಸ್ ಕಂಟ್ರಿ ಅಂತ ನಾವು ಇನ್ನೊಂದು ಅರ್ಥದಲ್ಲಿ ಕರಿತೀವಿ, ಹೌದಾ? ಸೊ ಗುಡ್ಡಗಾಡು ಓಟ ಅಂತಂದ್ರೆ ನಮಗೆ ಸುಮಾರು ಅಂಡರ್ 14 ಇರ್ತಕ್ಕಂಥ ನಾವು ಕೆಟಗರಿ ಮಾಡ್ತೀವಿ. ಅಂಡರ್ 14 ಅಂತಂದ್ರೆ ಪ್ರೈಮರಿ ಶಾಲೆಗೆ ಇರಲ್ಲ, ಇದು ಹೈಸ್ಕೂಲ್ ಮಕ್ಕಳಿಗೆ ಮತ್ತೆ ಸೀನಿಯರ್ಸ್ ಇರ್ತಕ್ಕಂಥದ್ದು. ಇದು 42 ಕಿಲೋಮೀಟರ್ ಏನ್ ಮ್ಯಾರಥಾನ್ ಮತ್ತು ಹಾಫ್ ಮ್ಯಾರಥಾನ್ ಇದೆಯಲ್ಲ, ಅದೇ ತರ ಇಲ್ಲಿ ಸೀನಿಯರ್ಸ್ಗೆ ಫಾರ್ ಎಕ್ಸಾಂಪಲ್ ಇಂದ ನಾವು ಪಲ್ಲಾಗಟ್ಟೆ ಇಂದ ನಾವು ಗುಡ್ಡಗಾಡು ಓಟ ಕ್ರಾಸ್ ಕಂಟ್ರಿ ಓಡಿಸ್ತಿದ್ವಪ್ಪ ಅಂತಂದ್ರೆ ಅಪ್ ಟು ಎಲ್ಲವರೆಗೂ ಒಂದು ಜಗಳೂರು ಬರ್ತಕ್ಕಂತಹ ಒಂದು ಗುಡ್ಡಗಳಿಂದ ಅಥವಾ ಏರಿಳಿತದಿಂದ ಓಡ್ತಕ್ಕಂತ ಒಂದು ಇವೆಂಟ್. ಇಲ್ಲಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ವು ಅಂತಂದ್ರೆ, ಅಂದ್ರೆ ಬೆಳಿಗ್ಗೆ ಶಾರ್ಪ್ 5:30 ಸ್ಟಾರ್ಟ್ ಮಾಡಿದ್ವಪ್ಪ ಅಂತಂದ್ರೆ ಅಲ್ಲಿ 7, 8 ಗಂಟೆ ರೀಚ್ ಆಗ್ತಕ್ಕಂಥ ಒಂದು ಕ್ರಾಸ್ ಕಂಟ್ರಿ ಓಟ. ಕ್ರಾಸ್ ಅಲ್ಲಿ ಓಡ್ತಕ್ಕಂಥದ್ದು. ಅವ್ರಿಗೆ ಸರ್ ಓಡ್ಬೇಕಾದ್ರೆ ಅವ್ರಿಗೆ ಎಲ್ಲಾದ್ರೂ ಏನಿರ್ತದೆ ಅಂತ ಕೇಳ್ಬೋದು. ಅಲ್ಲಿಗೆ ನಿಮಗೆ ಫಸ್ಟ್ ಏಡ್ ವ್ಯವಸ್ಥೆ ಇರ್ತದೆ, ಎಲ್ಲಿ ಒಂದೊಂದು ಪಾಯಿಂಟ್ ಇರ್ತದೆ, ವಾಟರ್ ಪಾಯಿಂಟ್ ಬೇರೆ ಇರ್ತದೆ, ಮೆಡಿಕಲ್ ಪಾಯಿಂಟ್ ಬೇರೆ ಇರ್ತದೆ. ಅವ್ರ ಹಿಂದೆ ಒಬ್ಬೊಬ್ರು ಓಡ್ತದಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ ಕಾಂಪಿಟೇಟರ್ಸ್ಗೆ ಅವ್ರ ಹಿಂದೆ ತೀರ್ಪುಗಾರರು ಇರ್ತಾರೆ. ಅವ್ರು ಸೈಕಲ್ ಅಲ್ಲಿ ಹೋಗ್ಬೋದು, ಬೈಕಲ್ ಆಗಿ ಹೋಗ್ಬೋದು, ವೆಹಿಕಲ್ ಆದ್ರೂ ಹೋಗ್ಬೋದು. ಅವ್ರು ಹೆಂಗ್ ಓಡ್ತಾರೋ ಅಥವಾ ಬೇರೆ ಯಾವ್ದಾದ್ರು ಬೈಕಲ್ಲಿ ಇಟ್ಕೊಂಡು ಓಡಕ್ ಬಿಟ್ಟು ಅಲ್ಲಿ ಹತ್ಕೊಂಡು ಮೇಲೆ ಹೋಗ್ತಾರೋ, ಈ ರೀತಿ ಒಬ್ಬೊಬ್ಬರು ಪ್ಲೇಯರ್ಗೂ ಸಮೇತ ಏನಿರ್ತಾರೆ ಅಂತಂದ್ರೆ ತೀರ್ಪುಗಾರ ಇರ್ತಾರೆ. ಸೊ ಅವ್ರನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರೇನ್ ಬಿದ್ರು ಸಮೇತ ಆ ಟೈಮಲ್ಲಿ ಅವ್ರು ಫಸ್ಟ್ ಏಡ್ ಕಿಟ್ ಇರ್ತದೆ, ಅವ್ರ ಪಾಯಿಂಟ್ ಇರ್ತದೆ. ಪಾಯಿಂಟ್ ಒಳಗೆ ಅವ್ರನ್ನ ಜಲ್ದಿ ಮತ್ತೆ ಅದಕ್ಕೆ ಏನ್ ಬೇಕೋ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಮತ್ತೆ ಪುನಃ ಅವರು ಓಟವನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದೇನಪ್ಪಾ ಅಂತಂದ್ರೆ ಇಂತಿಷ್ಟು ಟೈಮಿಗೆ ಅಂತ ಏನಿಲ್ಲ, ಟೈಮ್ ಇರ್ತದೆ. ಒಟ್ಟು ಆ ಒಂದು ಗುರಿಯನ್ನ ರೀಚ್ ಆಗ್ತಕ್ಕಂಥದ್ದು, ಗುರಿಯನ್ನ ಆ
ಆ ಟಾರ್ಗೆಟ್ ಅನ್ನ ರೀಚ್ ಆಗ್ತಕ್ಕಂಥದ್ದು. ಅವ್ರು ಯಾವ ಬೇಕಾದ್ರೂ ಬರ್ಬೋದು. ಅಂದ್ರೆ ಫಸ್ಟ್ ಬಂದರಿಗೆ ಒಂದು ಪ್ರೈಸ್ ಇದ್ದೇ ಇದೆ. ಕಾಂಪಿಟೇಷನ್ ಅಂತಂದ್ರೆ ಫಸ್ಟ್ ಸೆಕೆಂಡ್ ಇರ್ತದೆ. ಬಟ್ ಅದನ್ನ ಏನಪ್ಪಾ ಅಂತಂದ್ರೆ ಡ್ಯೂರೇಷನ್ ಅನ್ನ ಜಾಸ್ತಿ ಮಾಡಿರ್ತಾರೆ. ನಾವೀಗ 100 ಮೀಟರ್ ಓಟ ಓಡಿಸ್ತಿದ್ವಪ್ಪ ಅಂತಂದ್ರೆ 100 ಮೀಟರ್ ಇಲ್ಲಿಂದ ನಾವೀಗ ಓಡಿಸ್ತಿದ್ವಪ್ಪ ಅಂತಂದ್ರೆ ಸೊ ಇಲ್ಲಿ ಸುಮಾರು 8 ಜನ ವಿದ್ಯಾರ್ಥಿಗಳು ಇರ್ತಾರೆ. ಹೌದಾ? ಸೊ ನೀವೆಲ್ಲರೂ ಎಷ್ಟು ಹೇಳ್ತೀರಾ? 14, 15, 16 ಸೆಕೆಂಡ್ ಓಡ್ತೀರಾ. ಹೌದಾ? ಆದ್ರೆ ರೆಕಾರ್ಡ್ 100 ಮೀಟರ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಯಾರಪ್ಪ ಅಂತಂದ್ರೆ ಹುಸೇನ್ ಬೋಲ್ಟ್. ಹೆಸರು ಕೇಳಿದ್ರಾ? ಹುಸೇನ್ ಬೋಲ್ಟ್ ಅಂತಕ್ಕಂಥವ್ರು ಜಮೈಕಾ ದೇಶದವರು. 9.43 ಸೆಕೆಂಡ್ ಅಲ್ಲಿ ಓಡೋದು. ಯಾವ್ದನ್ನ? 100 ಮೀಟರ್ ಓಟ. 100 ಮೀಟರ್ ಓಟನ ಇವ್ರ ಹೆಸರಲ್ಲಿ ಇದ್ದಿದೆ 9.43. ಸೊ ಹೀಗೆ ಕ್ರಾಸ್ ಕಂಟ್ರಿ ಅಂತಕ್ಕಂಥದ್ದು ಗುಡ್ಡಗಾಡು ಓಟವನ್ನ ಓಡತಕ್ಕಂಥದ್ದು. ಗುಡ್ಡಗಾಡು ಏರಿಳಿತ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಕ್ರಾಸ್ ಕಂಟ್ರಿ ಅಂತ ನಾವು ಕರೀತೀವಿ. ಮ್ಯಾರಥಾನ್ ಅಂತ ಹೇಳ್ತೀವಲ್ಲಪ್ಪ ನೀವು ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಮ್ಯಾರಥಾನ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ, ಈಗ ಆರಂಭ ಆಗಿದೆ ಅಂತ ಅಂದ್ಬಿಟ್ಟು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರ. ತುಂಬಾ ಜನ ಸುಮ್ಮನೆ ರೆಡಿಯಾಗಿ ನಿಂತಾರೆ. ಸುಮ್ಮನೆ ಒಂದು ವೈಟ್ ಫ್ಲಾಗ್ ತಗೊಂಡು ರೆಡ್ ಫ್ಲಾಗ್ ಇಲ್ಲಿ ಇರ್ತದೆ. ಯಾಕಪ್ಪ ಅಂದ್ರೆ ಲೈನ್ ಅನ್ನ ಅವರು ಕ್ರಾಸ್ ಮಾಡೋ ಹಾಗಿಲ್ಲ. ಈಗ ನಾವು ಟ್ರೈನ್ ಅನ್ನ ನಾವು ಸ್ಟಾಪ್ ಮಾಡ್ಬೇಕಾದ್ರೆ ರೆಡ್ ಫ್ಲಾಗ್ ಇದು ಮಾಡ್ತಾನೆ. ಹಾಗೆ ನಮ್ಮ ಕ್ರಾಸ್ ಲೈನ್ ಅನ್ನ ಅಥವಾ ಮಾರ್ಕಿಂಗ್ ಇರ್ತಕ್ಕಂಥ ಹಿಂಭಾಗದಲ್ಲಿ ನಮ್ಮ ಫುಟ್ ಇರಬೇಕು. ಅವಾಗ ರೆಡ್ ಫ್ಲಾಗ್ ಅನ್ನ ಇಟ್ಕೊಂಡು ವೈಟ್ ಫ್ಲಾಗ್ ಅನ್ನ ಇದು ಮಾಡ್ತಾ ಇರ್ತಾರೆ. ಕಾಂಪಿಟೇಟರ್ಸ್ ಆನ್ ಅವರ್ ಮಾರ್ಕ್ಸ್ ಸ್ಟಡಿ ಅಂತ ಸ್ಟಾರ್ಟ್ ಆಗಿರ್ತಾನೆ, ಅವಾಗ ವೈಟ್ ಫ್ಲಾಗ್ ಇರ್ತಾರೆ. ಇಲ್ಲಿ ಈ ಒಂದು 100 ಮೀಟರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅವಾಗ ಆರಂಭ ಆಗ್ತಕ್ಕಂಥದ್ದು ಇವೆಂಟ್ಸ್ಗಳು. ಸ್ಟೇಡಿಯಂ ಅಲ್ಲೆಲ್ಲ ನೋಡ್ತೀರಿ. ಯಾವಾಗ ವಲಯ ಮಟ್ಟ ವಿನ್ನರ್ಸ್ ಆಗಿ ತಾಲೂಕು ಮಟ್ಟ ಬರ್ತಿರಲ್ಲ, ತಾಲೂಕು ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಬೇಡರ ಕನ್ನಡ ಶಾಲೆ ಆಗಿರ್ಬೋದು ಅಥವಾ ಜಗಳೂರು ಸ್ಟೇಡಿಯಂ ಆಗಿರ್ಬೋದು, ಅಲ್ಲಿ ವಿನ್ನರ್ಸ್ ಆದ ದಾವಣಗೆರೆ ಸ್ಟೇಡಿಯಂ ಅಲ್ಲಿ ನೋಡಿರ್ಬೋದು ಸ್ಟಾರ್ಟಿಂಗ್. ಓಕೆ, ಸೊ ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ. ಗುಂಪು ಆಟಗಳಲ್ಲಿ ಮೊದಲನೇ ಆಟ ಅಂತ ಒಂದು ವಾಲಿಬಾಲ್ ಹೋಗ್ಬೋದು ನಾವು, ಆಡಿಸ್ಬೋದಾ? ವಾಲಿಬಾಲ್ ಆಡಿದ್ರ? ವಾಲಿಬಾಲ್ ಆಡಿದ್ರಲ್ಲ? ಆಲ್ರೆಡಿ 8ನೇ ತರಗತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಆಟದ ಒಂದು ಇತಿಹಾಸ ಅಂಕಣವನ್ನ ತಿಳ್ಕೊಂಡಿದ್ದೀರಾ. ಆದ್ರೂ ಕೇಳಬೇಕಾಗುತ್ತೆ ನಿಮಗೆ, ವಾಲಿಬಾಲ್ ಆಟವನ್ನ ಮೊಟ್ಟ ಮೊದಲ ಬಾರಿಗೆ ಏನಂತ ಕರೀತಿದ್ರು? ಯಾರು ಹೇಳ್ತೀರಾ? ಮಿಂಟೋ ನೆಟ್. ವಾಲಿಬಾಲ್ ಆಟದ ಮೊಟ್ಟ ಮೊದಲ ಹೆಸರು ಮಿಂಟೋ ನೆಟ್. ಈ ವಾಲಿಬಾಲ್ ಆಟವನ್ನ ಯಾವ ದೇಶದಲ್ಲಿ ಕಂಡುಹಿಡಿದ್ರು? ಅಮೆರಿಕ. ಈ ಅಮೆರಿಕ ದೇಶದವರಾದಂತಹ ವಾಲಿಬಾಲ್ ನ ಪಿತಾಮಹ ಯಾರು? ವಿಲಿಯಂ ಜಿ ಮಾರ್ಗನ್ ಅಂತ ಕರೀತೀವಿ. ವಾಲಿಬಾಲ್ ನ ಪಿತಾಮಹ. ಎಷ್ಟರಲ್ಲಿ ಇವರು ಕಂಡುಹಿಡಿದ್ರು? 1895 ಫೆಬ್ರವರಿ 9. ಹೌದಲ್ಲ? 1895 ಫೆಬ್ರವರಿ 9ರಂದು ಈ ಆಟವನ್ನ ವಾಲಿಬಾಲ್ ಅಂತ ಬಿಟ್ಟು ಕಂಡುಹಿಡಿದ್ರು, ಮಿಂಟೋ ನೆಟ್ ಇಂದ. ಈ ಮಿಂಟೋ ನೆಟ್ ಅಂತಕ್ಕಂತಹ ಒಂದು ವಾಲಿಬಾಲ್ ಅನ್ನ ಆಟವನ್ನ ವಾಲಿಬಾಲ್ ಅಂತ ಅಂದ್ಬಿಟ್ಟು ಮರುನಾಮಕರಣ ಮಾಡಿದಂತಹ ವ್ಯಕ್ತಿ ಯಾರು? ಆಲ್ಸ್ಟೆಡ್. ಮಿಂಟೋ ನೆಟ್ ಅಂತಕ್ಕಂತಹ ಒಂದು ಪದವನ್ನ ವಾಲಿಬಾಲ್ ಅಂತ ಮತ್ತೆ ವಾಲಿಬಾಲ್ ಅಂತ ಅಂದ್ಬಿಟ್ಟು ಮಾಡಿದಾದ್ರೆ ಆಲ್ಸ್ಟೆಡ್. ಎಷ್ಟರಲ್ಲಿ? 1896ರಲ್ಲಿ. ಸೊ ಇತಿಹಾಸ ಎಲ್ಲ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ
ಈ ವಾಲಿಬಾಲ್ ಅನ್ನ ಅಮೆರಿಕ ದೇಶದವರಾದಂತಹ ವಿಲಿಯಂ ಜಿ ಮಾರ್ಗನ್ ಅವರು 1895ರಲ್ಲಿ ಕಂಡುಹಿಡಿದಂತ ಸಂದರ್ಭದಲ್ಲಿ ಈ ಮಿಂಟೋನೆಟ್ ಅನ್ನೋ ಪದವನ್ನ ಆಲ್ಸ್ಟೆಡ್ ಅವರು 1896ರಲ್ಲಿ ಮರುನಾಮಕರಣ ಮಾಡಿದರು. ಇದನ್ನ ಯುರೋಪ್ ಖಂಡಾದ್ಯಂತ, ಅಮೆರಿಕಾದ ಯುರೋಪಿನ ಒಂದು ಖಂಡದಾದ್ಯಂತ ಎಲ್ಲಾ ದೇಶಗಳಲ್ಲಿ ಪ್ರಚಾರ ಮಾಡಿದಂತಹ ಒಂದು ಸಂಸ್ಥೆ ಇದೆ. ಯಾವುದು? ಒಂದು ಸಂಸ್ಥೆ ಏನ್ ಮಾಡ್ತು? ಪ್ರಚಾರ ಮಾಡ್ತು. ಏನಾಗದ YMCA ಅಂದ್ರೆ? ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಓಕೆ, ಎಷ್ಟಾಯ್ತು? 16. ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಸಂಸ್ಥೆ ಇದನ್ನ ಪ್ರಚಾರ ಮಾಡ್ತು. ಓಕೆ, ಮೊದಲು ಈ ವಾಲಿಬಾಲ್ ಆಟವನ್ನ ಹೆಂಗ್ ಆಡ್ತಿದ್ರಪ್ಪ ಅಂತಂದ್ರೆ, ಈ ಪೂರ್ವದಲ್ಲಿ ಒಂದು ಬಟ್ಟೆ ಕಟ್ಟಿರ್ತಕ್ಕಂತಹ ಚೆಂಡಿದೆಯಲ್ಲ, ಆ ಚೆಂಡಿಗೆನ್ನ ಎಲ್ಲ ಸುತ್ತಬಿಟ್ಟು 2 ಕಂಬಗಳನ್ನ ಕಟ್ಟಿ ಸೆಂಟ್ರಿಗೆ ಒಂದು ದಾರವನ್ನ ಹಾಕಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ವಾಲಿ ಆಗ್ತಕ್ಕಂತ ಒಂದು ಬಾಲನ್ನ ವಾಲಿಬಾಲ್ ಅಂತ ಅಂದ್ಬಿಟ್ಟು ನಾಮಕರಣ ಮಾಡ್ತಾರೆ. ಆದ್ರೆ ಇಂತಿಷ್ಟು ಜನ ಅಂತಕ್ಕಂಥದ್ದು ಇರ್ಲಿಲ್ಲ. ಅಂದ್ರೆ ಆಟಗಾರರು ಇಷ್ಟು ವಿದ್ಯಾರ್ಥಿಗಳು ಅಥವಾ ಇಷ್ಟು ಜನ ಕ್ರೀಡಾಪಟುಗಳು ಇರಬೇಕು ಅಂತಕ್ಕಂಥದ್ದು ನಿಯಮ ಇದ್ದಿಲ್ಲ. ಆದ್ರೆ ನಿಯಮನ ಜಾರಿ ತಂದಿರುವ ಸಂಸ್ಥೆ YMCA ಸಂಸ್ಥೆ. ಈ ಸಂಸ್ಥೆ ಮೊಟ್ಟ ಮೊದಲನೇದಾಗಿ 12 ಜನ ಆಟಗಾರರಿರಲೇಬೇಕು ಅಂತಂದ್ಬಿಟ್ಟು ಸೇರ್ಪಡಿತು. ಅದು ಮೊದಲನೇದಾಗಿ ಎಷ್ಟು ಪಾಯಿಂಟ್ ಇರಬೇಕು ಅನ್ನೋದು ಸಮೇತ ಇದೇ ಸಂಸ್ಥೆನೆ ಅಧಿಕೃತವಾಗಿ ಜಾರಿಗೆ ತಂತು. YMCA ಸಂಸ್ಥೆ, ವಾಲಿಬಾಲ್ ಅಸೋಸಿಯೇಷನ್ ಅಂತ ಒಂದು ಸಂಸ್ಥೆ ಮೊದಲನೇದಾಗಿ ಜಾರಿಗೆ ತಗೊಂಡು. ಈ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಸಂಸ್ಥೆ ಎಷ್ಟು ಸ್ಪರ್ಶಕ್ಕೆ ನಿಯಮನ ಜಾರಿಗೆ ತಗೊಂಬಂತಪ್ಪ ಅಂತಂದ್ರೆ 3 ಸ್ಪರ್ಶ. 3 ಸ್ಪರ್ಶ ಅಂತಕ್ಕಂಥದ್ದು. 3 ಸ್ಪರ್ಶ ಅಂತಂದ್ರೆ ಯತ್ನ ಅಂತ ಕರಿತೀವಿ. 3 ಯತ್ನ ಅಥವಾ ಸ್ಪರ್ಶ ಅಂತ ಕರಿತೀವಿ. ಈ ಒಂದು ಸಂಸ್ಥೆ ಮೊಟ್ಟ ಮೊದಲನೇದಾಗಿ 3 ಸ್ಪರ್ಶದ ನಿಯಮಗಳನ್ನು ಅಳವಡಿಸಿದಂತ ಸಂದರ್ಭದಲ್ಲಿ, ಆಗ ಆ ಟೈಮಲ್ಲಿ 1916ರಲ್ಲಿ ಮೊಟ್ಟ ಮೊದಲ ಮಹಾಯುದ್ಧ ಸಂದರ್ಭದಲ್ಲಿ, ಪ್ರಥಮ ವರ್ಲ್ಡ್ ವಾರ್ ಅಂತ ಕರಿತೀವಿ, ಆ ಸಂದರ್ಭದಲ್ಲಿ ಅಮೆರಿಕದ ಭೂ ಸೇನಾ ಸೈನಿಕರು ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಾದ್ಯಂತ ಪರಿಚಯಿಸ್ತಾರೆ. ಅಲ್ಲಿ FIVB ಅಂತಕ್ಕಂಥ ಒಂದು ಸಂಸ್ಥೆ ಉದ್ಭವ ಆಗುತ್ತೆ. FIVB ಏನಂದ್ರೆ ದಿ ವಾಲಿಬಾಲ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್ ಅಂತಕ್ಕಂಥ ಒಂದು ಸಂಸ್ಥೆ ಉದ್ಭವ ಆಗುತ್ತೆ. ಈ ಸಂಸ್ಥೆ ಅಂತಾರಾಷ್ಟ್ರೀಯ ವಾಲಿಬಾಲ್ ಸಂಸ್ಥೆ ಆಗುತ್ತೆ. ಇದು 1947ರಲ್ಲಿ ಅಸ್ತಿತ್ವಕ್ಕೆ ಬಂತು. 1947ರಲ್ಲಿ ಅಸ್ತಿತ್ವಕ್ಕೆ ಬಂತು. ಯಾವ ಸಂಸ್ಥೆ? ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ದಿ ವಾಲಿಬಾಲ್. ಈ ಸಂಸ್ಥೆಯ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ನ ಈ ಸಂಸ್ಥೆಯ ಮೊದಲ ಅಧ್ಯಕ್ಷರಾಗಿ ಪಾಲ್ ಲಿಬಾವುಡ್ ಅಂತಕ್ಕಂಥವ್ರು ಅಧ್ಯಕ್ಷರಾಗ್ತಾರೆ, ಪ್ರೆಸಿಡೆಂಟ್. ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಹೀಗೆ ಮೊಟ್ಟ ಮೊದಲ ಬಾರಿಗೆ ಪಾಲ್ ಲಿಬಾವುಡ್ ಅವರು FIVB ನ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ವಾಲಿಬಾಲ್ ಫೆಡರೇಷನ್ ನ ಒಂದು ಅಡಿಯಲ್ಲಿ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. 4 ವರ್ಷಕ್ಕೆ ಒಂದು ಸಾರಿ ಇರ್ತಕ್ಕಂಥ ಒಂದು ಒಲಿಂಪಿಕ್ಸ್. ಆ ಒಂದು ಆಟ, ಈ ವಾಲಿಬಾಲ್ ಅಂತ ಆಟ ಯಾವ್ದನ್ನಪ್ಪ ಅಂತಂದ್ರೆ ಟೋಕಿಯೋ ಅಂತಕ್ಕಂಥ
ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ. ಯಾವ ಒಲಿಂಪಿಕ್ಸ್? ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಸೇರ್ಪಡೆ ಆಗಿದೆ. ಎಷ್ಟರಲ್ಲಪ್ಪ ಅಂತಂದ್ರೆ 1964ರಲ್ಲಿ. ಅರ್ಥ ಆಯ್ತಾ? ಮೊಟ್ಟ ಮೊದಲ ಬಾರಿಗೆ ವಾಲಿಬಾಲ್ ಅಂತಕ್ಕಂತ ಆಟವನ್ನ ಯಾವ ದೇಶ ಕಂಡುಹಿಡಿತು? ಅಮೆರಿಕದಲ್ಲಿ. ಯಾರು? ಈ ಆಟದ ಮೊಟ್ಟ ಮೊದಲ ಹೆಸರು ಯಾವುದು? ವಿಂಟೋನೆಟ್. ಈ ವಾಲಿಬಾಲ್ ಅನ್ನ ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? 1896ರಲ್ಲಿ ಈ ವಿಂಟೋನೆಟ್ ಅಂತಕ್ಕಂಥ ಪದವನ್ನ ವಾಲಿಬಾಲ್ ಅಂತಕ್ಕಂಥದ್ದನ್ನ ನಾಮಕರಣ ಮಾಡಿದವರು ಯಾರು? ಆಲ್ಸ್ಟೆಡ್ ಅವರು. ಸೊ ಹಾಗೆ ಈ ವಾಲಿಬಾಲ್ ಆಟವು ಅಮೆರಿಕಾದಾದ್ಯಂತ ಪ್ರಚಾರ ಮಾಡಿದಂತ ಒಂದು ಸಂಸ್ಥೆ YMCA. YMCA ಅಂದ್ರೆ ಏನು? ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಈ ಸಂಸ್ಥೆ 1916ರಲ್ಲಿ 3 ಸ್ಪರ್ಶದ ಪ್ರಯತ್ನ ಅಂತ ಅಂದ್ಬಿಟ್ಟು ಜಾರಿಗೆ ತಂತು. ನಂತರ ಮುಂದುವರೆದು ಈ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಆರಂಭವಾಗುತ್ತೆ. ಎಷ್ಟರಲ್ಲಿ ಆರಂಭವಾಗುತ್ತದೆ? ಒಲಿಂಪಿಕ್ಸ್ ಅಂತಕ್ಕಂಥದ್ದು 1896ರಲ್ಲೇ ಓಪನ್ ಆಗಿತ್ತು. ಆದ್ರೆ ಒಲಿಂಪಿಕ್ಸ್ ಗೆ ವಾಲಿಬಾಲ್ ಅಂತಕ್ಕಂಥದ್ದು 1964ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುರುಷರಿಗಾಗಿ ಯಾವ ಒಲಿಂಪಿಕ್ಸ್ ಅಲ್ಲಿ ಸೇರ್ಪಡೆ ಆಗುತ್ತೆ ಆಟ? ಟೋಕಿಯೋ. ಜಪಾನ್ ದೇಶದ ಟೋಕಿಯೋ, ಜಪಾನದ ರಾಜಧಾನಿ ಇದು. ಯಾವುದು? ಟೋಕಿಯೋ ಅಂತಕ್ಕಂಥದ್ದು ಈ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಸೇರ್ಪಡೆ ಆಗುತ್ತೆ. ಸೊ ನಂತರ ಈ ಒಂದು ವಾಲಿಬಾಲ್ ಅನ್ನ ಯಾವ ಸಂಸ್ಥೆ ಮತ್ತೆ ಅಡಿಯಲ್ಲಿ ನಡೀತದೆ ಟೂರ್ನಮೆಂಟ್ ಅಂತಂದ್ರೆ FIVB. ಏನಂದ್ರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್. ಅದರ ಅಧ್ಯಕ್ಷರು, ಮೊದಲ ಅಧ್ಯಕ್ಷರು ಪಾಲ್ ಲಿಬಾ. ಓಕೆ, ಇಷ್ಟು ಇದರ ಒಂದು ಇತಿಹಾಸ ತಿಳ್ಕೊಂಡು ನಮಗೆ. ಸೊ ಹಾಗಾಗಿ ಈ ಒಂದು ವಾಲಿಬಾಲ್ ನ ಇತಿಹಾಸ ಇಷ್ಟ ಆದ್ಮೇಲೆ ಅಂಕಣಕ್ಕೆ ಹೋಗ್ಬೇಕಾಗುತ್ತೆ. ಅಂಕಣ ಗೊತ್ತಿದೆಯಲ್ಲ? ಅಂಕಣ ಲಾಸ್ಟ್ ಲೈನರಿ ಕಾಣ್ತದಲ್ಲ? ಕಾಣಿಸಲ್ಲ? ಮೇಲ್ ಬರೀಬೇಕು. ಓಕೆ, ಈ ಕಾಣಿಸುತ್ತಾ? ಇದು ಸೈಡ್ ಲೈನ್ ಅಂತ ಕರಿತೀವಿ, ಇದನ್ನ ಎಂಡ್ ಲೈನ್ ಅಂತ ಕರಿತೀವಿ. ಈ ವಾಲಿಬಾಲ್ ಅಂತಕ್ಕಂಥದ್ದು 18 ಮೀಟರ್ ಉದ್ದ, 9 ಮೀಟರ್ ಅಗಲ ಇರ್ತಕ್ಕಂಥ ಒಂದು ಆಯತಾಕಾರದ ಅಂಕಣ. ಸೊ 18ರಲ್ಲಿ ಅರ್ಥ ಎಷ್ಟು? 9. ಈ 9ಕ್ಕೆ ಇದನ್ನ ಸೆಂಟ್ರಲ್ ಲೈನ್ ಅಂತ ಕರೀತಾರೆ. ಸೊ ಇದನ್ನ ನಾವು ಮತ್ತೆ ಫ್ರಂಟ್ ಝೋನ್ ಅಂತ ಅಟ್ಯಾಕ್ ಝೋನ್ ಅಂತ ಕರಿತೀವಿ. ಇದು 3 ಮೀಟರ್ ಇಲ್ಲಿಂದ ಸೆಂಟ್ರಲ್ ಲೈನ್ ಇಂದ ಇಲ್ಲಿಗೆ 3 ಮೀಟರ್, ಮತ್ತೆ ಸೆಂಟ್ರಲ್ ಲೈನ್ ಈ ಕಡೆಗೆ 3 ಮೀಟರ್ ಆಗಿ ಎಡ ಅಂಕಣ ಮತ್ತು ಬಲ ಅಂಕಣ ಅಂತ ಕರೀತಾರೆ. ಸೊ ABCD ಅಂತಕ್ಕಂಥದ್ದು ನೆನಪಾದ್ರೆ AB ಅಗಲ 9 ಮೀಟರ್, BC ಮತ್ತೆ AD 15 ಮೀಟರ್ ಇರ್ತದೆ. EF ಅಟ್ಯಾಕ್ ಲೈನ್, GH ಸಮೇತ ಅಟ್ಯಾಕ್ ಲೈನ್. ಸೊ ಇದು ಕಂಬ ಸೆಂಟ್ರಲ್ ಸೈಡ್ ನಿಂದ 50 ಮೀಟರ್ ಹೊರಭಾಗ ಇರ್ತದೆ, 50 ಸೆಂಟಿಮೀಟರ್ ಒಟ್ಟು. ಸೊ ಇದೊಂದು ಅಂಕಣ ಆದ್ರೆ ಇದನ್ನ ನಾವು ಎಡ ಅಂಕಣ ಮತ್ತು ಬಲ ಅಂಕಣ ಅಂತ ಕರೆದಾಗ, ಸೊ ಸೆಂಟ್ರಲ್ ಲೈನ್ ಇಂದ ಇಲ್ಲಿಗೆ 3 ಮೀಟರ್, ಇದು 18ರಲ್ಲಿ 9 ಮೀಟರ್ ಅಂತ ಅಂದ್ರೆ ನಾವು ಲೆಕ್ಕ ಹಾಕಿದ್ರೆ ಎಷ್ಟು ಬರುತ್ತೆ? 6 ಮೀಟರ್. ಇದು ಅಷ್ಟೇ, ಈ ಕಡೆ 3 ಮೀಟರ್, ಇದು 6 ಮೀಟರ್. ಹೌದಲ್ಲಪ್ಪ? ಸೊ ಈಗಿದ್ದಂತ ಸಂದರ್ಭದಲ್ಲಿ ಇದು ನಾವು ಸರ್ವಿಸ್ ಝೋನ್ ಏರಿಯಾ ಅಂತ ಕರಿತೀವಿ. ಈ ಕಡೆ ಸರ್ವಿಸ್ ಝೋನ್ ಅಂತ ಕರಿತೀವಿ.
8ನೇ ತರಗತಿಯಲ್ಲಿ ಆದ್ರೆ ನೋಡಿಲ್ಲ. ಅದೇ ತರ ಇಲ್ಲಿ ಎಕ್ಸ್ಟೆನ್ಷನ್ ಲೈನ್ ಅಂತ ಈ ಕಡೆ ಇದಿಷ್ಟಪ್ಪ ಅಂತಂದ್ರೆ 1.75 ಮೀಟರ್ 1.75 ಮೀಟರ್. ಸೊ ಈ ರೀತಿ ಅಂಕಣ ಇರ್ತಕ್ಕಂಥದ್ದು ಇದು ನಾವು ಬದಿಗೆರೆ ಅಂತ ಕರಿತೀವಿ. ಇದು ಎಂಡ್ ಲೈನ್ ಅಥವಾ ಸರ್ವಿಸ್ ಲೈನ್ ಕರೆದು ಇದನ್ನ ಏನಂತ ಕರಿತೀವಿ? ಆಕ್ರಮಣ ಗೆರೆ. ಇದು ಮಧ್ಯಗೆರೆ. ಈ ಕಡೆ ಆಕ್ರಮಣ ಗೆರೆ ಅಂದ್ರೆ ಇದು ಸಮೇತ ಆಕ್ರಮಣ ಗೆರೆ. ಸರ್ವಿಸ್ ಲೈನ್ ಅಥವಾ ಎಂಡ್ ಲೈನ್ ಅಂತ ಕರೀತೀವಿ. ಈ ರೀತಿ ಒಂದು ವಾಲಿಬಾಲ್ ನ ಅಂಕಣ ಇದೆ. ಹಾಗಾದ್ರೆ ವಾಲಿಬಾಲ್ ನ ಆಟಗಾರರ ಒಂದು ಪೊಸಿಷನ್ ಆದ್ರೆ ನಿಮಗೆ ಗೊತ್ತಿರೋ ಹಾಗೆ ಯಾವ ಯಾವ ಪೊಸಿಷನ್ ಇರ್ತಾರೆ, ಅದು ರೊಟೇಷನ್ ಹೇಗೆ ಅಂತಕ್ಕಂಥದ್ದನ್ನ ತಿಳಿಸ್ತೀವಿ. ಸೊ ಮೊದಲನೇದಾಗಿ ನಿಮಗೆ ಪೊಸಿಷನ್ ಬೇರೆ, ರೊಟೇಷನ್ ಬೇರೆ. ಪೊಸಿಷನ್ ನಂಬರ್ 1 ಇಲ್ಲಿರ್ತಾರೆ. 1 2 3 4 ಇಲ್ಲಿ ಈ ಕಡೆ 4 ಆನಂತರ ಸೆಂಟರ್ ಇದೆ. ಇಲ್ಲಿ 5 ಸೆಂಟರ್ 6 1 2 3 4 5 6 ಇದು ಪೊಸಿಷನ್. ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಹೇಗಿದೆ ಈ ಕಡೆ ಇದೆ. ಆದ್ರೆ ಇದು ರೊಟೇಷನ್ ಹೇಗೆ ಆಗ್ತಾರಪ್ಪ ಅಂತಂದ್ರೆ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾರೆ. ಅಂದ್ರೆ 1 6 ಹತ್ರ ಬರ್ತಾನೆ, 6 5 ಹತ್ರ ಹೋಗ್ತಾನೆ, 5 4 ಹತ್ರ ಹೋಗ್ತಾನೆ, 4 3 ಹತ್ರ ಹೋಗ್ತಾನೆ, 3 2 ಹತ್ರ ಹೋಗ್ತಾನೆ, 2 ಸರ್ವಿಸ್ ಹೋಗ್ತಾನೆ. ನೋಡಿ ಇದು ಪೊಸಿಷನ್, ಇದು ರೊಟೇಷನ್. ತಿಳ್ಕೊಂಡಿದ್ರಲ್ಲ ಗೊತ್ತಿದೆಯಲ್ಲ ಇದು? ಅದೇ ತರ ಈ ಕಡೆ ಅದು ಅಷ್ಟೇ ಸೇಮ್. ಎಷ್ಟ ನಾವು ತೋರಿಸೋದಾದ್ರೆ ಇದು ಸೆಂಟ್ರಲ್ ಲೈನ್ ಒಂದು ಪೋರ್ಟ್ ಮಾತ್ರ ಹೇಳ್ತೀವಿ. ಇದು 1 2 3 4 5 6 ಇಲ್ಲಿ ರೊಟೇಷನ್ ಹೆಂಗಪ್ಪ ಅಂತಂದ್ರೆ ಇದು ಪೊಸಿಷನ್. ರೊಟೇಷನ್ ಬಂದ್ಬಿಟ್ಟು ಈಗ ಪಾಯಿಂಟ್ ಯಾರಿಗೆ ಬಂದಂತ ಅವರಿಗೆ ರೊಟೇಷನ್ ಬರ್ತಾನೆ ವಾಲಿಬಾಲ್ ಅಲ್ಲಿ. ಸೊ ಹಾಗೆ ಒಂದೇ ಪೊಸಿಷನ್ ಇರ್ತಕ್ಕಂಥನು ಸೆಂಟ್ರಿ ಬರ್ತಾನೆ, 6 ಇರ್ತಕ್ಕಂಥನು 5 ಹತ್ರ ಹೋಗ್ತಾನೆ, 5 ಇರ್ತಕ್ಕಂಥನು 4 ಹತ್ರ ಹೋಗ್ತಾನೆ, 4 ಇರ್ತಕ್ಕಂಥನು 3 ಹತ್ರ ಹೋಗ್ತಾನೆ, 3 2ಕ್ಕೆ ಬರ್ತಾನೆ, 2ನಲ್ಲಿ ಹೋಗ್ತಾನೆ ಸರ್ವಿಸ್ಗೆ ಬರ್ತಾನೆ. ಇದು 3 ಟಚ್ ಆದಂತ ಸಂದರ್ಭದಲ್ಲಿ. ಸೊ ಹೀಗೆ ವಾಲಿಬಾಲ್ ನ ರೊಟೇಷನ್ ಮಾಡ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಅಂಕಣದಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಹಾಗಾದ್ರೆ ವಾಲಿಬಾಲ್ ಅಂಕಣದ ಮಧ್ಯಗೆರೆಯ ಉದ್ದ ಎಷ್ಟು, ಸರಿ ಅಗಲ ಎಷ್ಟು ಅಂತ ಕೇಳಿದಾಗ, ಬದಿಗೆರೆ ಉದ್ದ ಎಷ್ಟು ಅಂತ ಕೇಳಿದಾಗ 15 ಮೀಟರ್. ಓಕೆ. ಸೊ ಅದ್ರ ಜೊತೆಗೆ ನಟ್ ಇದೆ ವಾಲಿಬಾಲ್ ನ ನೆಟ್. ಪೋಲ್ ಬಂದ್ಬಿಟ್ಟು 2.55 ಮೀಟರ್ ಪೋಲ್ ಇರ್ತದೆ. ಇದಕ್ಕೆ ಒಂದು ನಟ್ ಅನ್ನ ಹಾಕೊಳ್ತೀವಿ, ವಾಲಿಬಾಲ್ ನಟ್. ಸೊ ಈ ನಟ್ ಬಂದ್ಬಿಟ್ಟು 10 ಮೀಟರ್ ಉದ್ದ ಇರುತ್ತೆ. ಇದನ್ನ ಆಂಟೆನಾ ಸಮೇತ ಜೊತೆ ಕಟ್ತೀವಿ. 10x10 ಬಾಕ್ಸ್ ಇರ್ತದೆ. ಅಂಕಣದ ಉದ್ದ ಸರಿ ಅಗಲ ಎಷ್ಟಿದೆ ಅಂತ ಹೇಳಿದ್ರೆ 9 ಮೀಟರ್ ಇದೆ. ಆದ್ರೆ ನಟ್ಟು ಉದ್ದ ಎಷ್ಟು? 10 ಮೀಟರ್ ಉದ್ದ ಇರ್ತದೆ. ಯಾಕೆ? ಅಗಲ ಇಲ್ಲಿ 9 ಮೀಟರ್ ಇದೆಯಲ್ಲ ಸೆಂಟ್ರಲ್ ಲೈನ್, ಈ ಕಡೆಗೆ ಒಂದು 50 ಸೆಂಟಿಮೀಟರ್, ಈ ಕಡೆ 50 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡಿದಾಗ ನಟ್ಟು ಉದ್ದ ಎಷ್ಟು ಬರುತ್ತೆ? 10 ಮೀಟರ್. ಅಗಲ ಎಷ್ಟಪ್ಪ ಅಂತಂದ್ರೆ 1 ಮೀಟರ್. 1 ಮೀಟರ್ ಅಗಲ, ನಟ್ ಅಗಲ 1 ಮೀಟರ್. ಆದ್ರೆ 2.55 ಇದು ಕಂಬ ಪೋಲು. ಇದು ಆಂಟೆನಾ ಬಂದ್ಬಿಟ್ಟು ಇದಕ್ಕೆ ಎಂತ ನಾವು ಕರಿತೀವಿ? ಆಂಟೆನಾ. ಇದು 1.80 ಮೀಟರ್ ಉದ್ದ ಇರುತ್ತೆ.
ಸೊ ನಟ್ಟು ಪುರುಷರ ಗರ್ಲ್ಸಿಗೆ ಎಷ್ಟಿರ್ತದೆ, ಬಾಯ್ಸ್ಗೆ ಎಷ್ಟಿರ್ತದೆ, ಯಾರು ಹೇಳ್ತೀರಾ? ನಟ್ಟು ಹೈಟ್ 2.24 ಯಾರಿಗೆ? ಪುರುಷರಿಗೆ. ನಾನು ಹೇಳ್ತಿರೋದು ಗರ್ಲ್ಸಿಗೆ. 2.24 ಮೀಟರ್ ಎತ್ತರ ಯಾರಿಗೆ? ಗರ್ಲ್ಸಿಗೆ. ಬಾಯ್ಸ್ಗೆ 2.43 ಮೀಟರ್ ಎತ್ತರ ಬಾಯ್ಸ್ ಅಂಡ್ ಸೀನಿಯರ್ಸ್. ಅದಲ್ಲವಾ? ಸೊ ಈ ರೀತಿ ಇರ್ತಕ್ಕಂಥ ಒಂದು ನಟ್ಟಿನ ಮೇಲೆ ನಾವು ಆಟ ಆಡ್ತಕ್ಕಂಥದ್ದು. ಎಷ್ಟು ಶಕ್ತಿಗೆ ಆಡ್ತೀವಿ? ಬೆಚ್ಚ 3, 5 ಟೋಟಲ್ ಪಾಯಿಂಟ್ಸ್ ಎಷ್ಟಿಗೆ? 25ಕ್ಕೆ 3 ಸೆಟ್ ಆದ್ರೂ ಆಡಬಹುದು ಅಥವಾ 5 ಸೆಟ್ ಆದ್ರೂ ಆಡಬಹುದು. ಓಕೆ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ಇದುವರೆಗೂ? ಅರ್ಥ ಆಯ್ತಲ್ಲ? ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಕೇಳಿ. ಇದುವರೆಗೂ ಆಗಿರ್ತಕ್ಕಂಥದ್ದು ಮೇಲಾಟದಾಗಿರ್ಬೋದು, ಗುಂಪು ಆಟ ಆಗಿರ್ಬೋದು, ವಾಲಿಬಾಲ್ನ ಇತಿಹಾಸ ಆಗಿರ್ಬೋದು, ವಾಲಿಬಾಲ್ ಅಂಕಣ ಆಗಿರ್ಬೋದು, ನಟ್ ಆಗಿರ್ಬೋದು. ಎನಿ ಡೌಟ್ಸ್?